ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಸಮಾಜ ವಿಜ್ಞಾನ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಭಾಗದ ವಿಡಿಯೋದಲ್ಲಿ 1 ರಿಂದ 27ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಇಂದಿನ ವಿಡಿಯೋದಲ್ಲಿ 28ರಿಂದ ಕಡೆಯ ಪ್ರಶ್ನೆವರೆಗೆ ಉತ್ತರಗಳನ್ನು ನೋಡುವ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ SSLC ಅರ್ಧವಾರ್ಷಿಕ ಪರೀಕ್ಷೆಗೆ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಸ್ಗಳನ್ನು ವಿತ್ ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನ ನೋಡಿ. ಆಲ್ರೆಡಿ ಸಮಾಜ ವಿಜ್ಞಾನದ ಭಾಗ 1ರ ಪಠ್ಯಪುಸ್ತಕದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. 1-2 ಗಂಟೆ ಚೆನ್ನಾಗಿ ಕುಂತ್ಕೊಂಡು ನೋಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಆ ಪ್ರಶ್ನೆಯ ಪಾಠಗಳ ಉತ್ತರಗಳನ್ನು ನಿಮಗೆ ಬರ್ತದೆ ಅಂತ ಹೇಳ್ತಾ 28ನೇ ಪ್ರಶ್ನೆಯಿಂದ ಉತ್ತರಗಳನ್ನು ನೋಡುವ. ಪ್ರಶ್ನೆ ಇತ್ತು, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ ಅಂತ ಇದೆ. ಇವೆಲ್ಲ 3 ಅಂಕದ ಪ್ರಶ್ನೆಗಳಿದ್ದಾವೆ. ಸುಮಾರು 6-9 ಪಾಯಿಂಟ್ಸ್ಗಳನ್ನು ಬರೀಬೇಕು. ಉತ್ತರ: ವಿಶ್ವ ಕುಟುಂಬದ ಪರಿಕಲ್ಪನೆಯ ಸಾಕಾರ, ಪರಸ್ಪರ ಸಹಕಾರ ಮತ್ತು ಅನ್ಯೋನ್ಯತೆ, ರಾಷ್ಟ್ರೀಯ ಹಿತಾಸಕ್ತಿಗಳು, ಗಡಿ ಭದ್ರತೆ, ವಿದೇಶ ವ್ಯಾಪಾರ, ಆರ್ಥಿಕ ಲಾಭ, ರಾಷ್ಟ್ರದ ಗೌರವ. ಮುಂದಿನ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳಾವುವು ಅಂತ 29ನೇ ಪ್ರಶ್ನೆ ಇದೆ. ಉತ್ತರ: ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕವಾದದ್ದು, ಸಾಮಾಜಿಕ ಸ್ತರವಿನ್ಯಾಸ ಸರ್ವವ್ಯಾಪಕವಾದದ್ದು, ಸಾಮಾಜಿಕ ಸ್ತರವಿನ್ಯಾಸ ಪುರಾತನವಾದದ್ದು, ಮತ್ತು ಈ ಸಾಮಾಜಿಕ ಸ್ತರವಿನ್ಯಾಸ ವಿವಿಧ ರೂಪಗಳಲ್ಲಿ ಆಗಿದೆ ಅನ್ನೋ ಪಾಯಿಂಟ್ಸ್ಗಳು ಬರೀಬೇಕು. 30ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ನೀವು ಹೇಗೆ ತಡೆಗಟ್ಟಬಹುದು ಅಂತ ಇದೆ. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪಾಯಿಂಟ್ಸ್ ಇದಾವೆ. ಅರಣ್ಯ ಪೋಷಣೆ ಮತ್ತು ಮರು ಅರಣ್ಯೀಕರಣ ಮಾಡೋದು, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಣ ಮಾಡೋದು, ಸವೋನ್ನತಿ ಬೇಸಾಯ ಮಾಡೋದು, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಬದುಗಳ ನಿರ್ಮಾಣ, ಕೊರಕಲು ನಿಯಂತ್ರಣ, ಮೆಟ್ಟಲು ಪಂಕ್ತಿ ಬೇಸಾಯಗಳನ್ನು ಮಾಡೋದ್ರಿಂದ ನಾವುಗಳು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಮುಂದಿನ ಪ್ರಶ್ನೆ 31, ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳೇನು ಅಥವಾ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳಾವುವು ಅಂತ ಇದೆ. ಮೊದಲಿಗೆ ನೋಡೋಣ ಅರಣ್ಯ ನಾಶಕ್ಕೆ ಕಾರಣಗಳು. ಇಲ್ಲಿ ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗ, ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ ಮತ್ತು ಕಾಡ್ಗಿಚ್ಚು ಇವು ಅರಣ್ಯ ನಾಶಕ್ಕೆ ಕಾರಣಗಳಾದರೆ. ಸೊ ಮುಂದೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಏನು ಬರೀಬೇಕಂದ್ರೆ, ನೀರಾವರಿ ಪೂರೈಕೆ ಇತ್ತು, ಪ್ರವಾಹಗಳ ನಿಯಂತ್ರಣ ಮಾಡಬೇಕು, ಜಲವಿದ್ಯುತ್ ತಯಾರಿಕೆ, ಮಣ್ಣು ಸವೆತದ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಮನರಂಜನೆ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗಳ ನೀರು ಪೂರೈಕೆ, ನಿರುಪಯುಕ್ತ ಭೂಮಿಯನ್ನು ಕೃಷಿಯಾಗಿ ಪರಿವರ್ತನೆ ಮಾಡೋದು ಮತ್ತು ಅರಣ್ಯ ಪೋಷಣೆ. ಇಷ್ಟೆಲ್ಲ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇ ಆಗಿತ್ತು. ಮುಂದಿನ ಪ್ರಶ್ನೆ 32, ಭಾರತದ ಆರ್ಥಿಕತೆಯಲ್ಲಿ ಅದರ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿವೆ ಹೇಗೆ ಅಂತ ಕೇಳಿದ್ದಾರೆ. ಸೊ 32ನೇ ಪ್ರಶ್ನೆ ಉತ್ತರ ನೋಡುವ. ಇಲ್ಲಿ ಈ ಪಂಚವಾರ್ಷಿಕ ಯೋಜನೆಗಳಿಂದ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳು ಗಣನೀಯವಾಗಿ ಹೆಚ್ಚಳ ಆಗಿದ್ದಾವೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗಿದೆ. ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚುತ್ತಿದೆ. ನಮ್ಮ ತಂತ್ರಜ್ಞರ ಸೇವೆಯನ್ನು ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಭಾರತದ ತಯಾರಿಕಾ ಮತ್ತು ಇಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣದಲ್ಲಿ ಅಗಾಧವಾಗಿ ಹೆಚ್ಚಳವಾಗಿದೆ. ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶ ಒದಗಿಸುವ ಪ್ರಯತ್ನ ಆಗ್ತಾ ಇದೆ. ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚಾಗ್ತಾ ಇದೆ. ಶಿಶು ಮರಣ ಮತ್ತು ತಾಯಂದಿರ ಮರಣ ದರಗಳು ಕಡಿಮೆ ಆಗ್ತವೆ. ಜನನ ಮತ್ತು ಮರಣ ದರ ಎರಡೂ ಕೂಡ ಏನಾಗ್ತಾ ಇದೆಪ್ಪ ಅಂದ್ರೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ಇತ್ತು. ಮುಂದಿನ ಪ್ರಶ್ನೆ, ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಇದೆ. ಸೊ ಉತ್ತರ ನೋಡುವ. ಇವತ್ತು ಕೃಷಿ ಹಾಗೂ ಕೃಷಿಯೇತರ ವಲಯಗಳ ಅಭಿವೃದ್ಧಿಯಾಗಿದೆ. ಅಧಿಕ ಕೃಷಿ ವರಮಾನ, ಔದ್ಯಮಿಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಳ, ಅಧಿಕ ಉದ್ಯೋಗದ ಸೃಷ್ಟಿ, ಶಿಕ್ಷಣ ಮತ್ತು ಕೌಶಲಗಳಿಂದಾಗಿ ಹೆಚ್ಚಿನ ಉತ್ಪಾದಕತೆ, ರಾಷ್ಟ್ರೀಯ ಉತ್ಪನ್ನದ ಹೆಚ್ಚಳ, ಕೃಷಿ ಸಂಸ್ಕರಣೆ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಬಡತನದ ಇಳಿಕೆ. ಇಷ್ಟು ಪಾಯಿಂಟ್ಸ್ಗಳು ನೀವು ಬರೀಬೇಕು. ಇನ್ನು ಬ್ಯಾಂಕ್ ಖಾತೆ ತೆರಿತಕ್ಕಂಥ ವಿಧಾನಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. 32ನೇ ಪ್ರಶ್ನೆಯಲ್ಲಿ ನಾವು ಬ್ಯಾಂಕ್ ಖಾತೆಗಳನ್ನು ತೆರಿಬೇಕಾದ್ರೆ ಮೊದಲಿಗೆ ಬ್ಯಾಂಕ್ನ ಯಾವ ಖಾತೆ ತೆಗಿಬೇಕಂತ ನಿರ್ಧಾರ ಮಾಡಬೇಕು. ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕವನ್ನು ಹೊಂದಬೇಕು. ಪ್ರಸ್ತಾವನೆಗೆ ಅರ್ಜಿಯನ್ನು ತುಂಬಬೇಕು. ಪರಿಚಿತರ ಉಲ್ಲೇಖನವನ್ನು ಕೊಡಬೇಕು. ಅರ್ಜಿಯನ್ನು ಅಧಿಕಾರಿಗೆ ಒಪ್ಪಿಸಬೇಕು. ಅಧಿಕಾರಿ ಒಪ್ಪಿಗೆ ಕೊಡಬೇಕು. ಆರಂಭಿಕ ಠೇವಣಿ ಮಾಡಿದರೆ ಇಷ್ಟೆಲ್ಲ ಬ್ಯಾಂಕ್ನ ಠೇವಣಿ ಅಂದರೆ ಖಾತೆ ತೆರಲಿಕ್ಕೆ ಆದ ವಿಧಾನವನ್ನು ಅನುಸರಿಸ್ತೀವಿ. ಅಥವಾ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು ಅಂತ ಇನ್ನೊಂದು ಪ್ರಶ್ನೆ ಇದೆ, ಅದರ ಉತ್ತರ ನೋಡುವ.
ಇದು ಠೇವಣಿಗಳನ್ನು ಅಂಗೀಕಾರ ಮಾಡ್ತದೆ, ಸಾಲ ಕೊಡ್ತದೆ, ಹಣವನ್ನು ವರ್ಗಾವಣೆ ಮಾಡ್ತದೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡ್ತದೆ, ಹುಂಡಿಗಳನ್ನು ಸೋಡಿ ಮಾಡೋದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡೋದು, ವಿದೇಶಿ ವಿನಿಮಯದ ವ್ಯವಹಾರಗಳ ನಿರ್ವಹಣೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ಬ್ಯಾಂಕುಗಳು ಸಮರ್ಪಕವಾಗಿ ಮಾಡ್ತಾವೆ. ಇನ್ನು ಪ್ರತಿ ಪ್ರಶ್ನೆಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. 4 ಪ್ರಶ್ನೆ, ಪ್ರತಿಯೊಂದಕ್ಕೆ 4 ಅಂಕ, ಒಟ್ಟಾರೆ 16 ಅಂಕ. 34ನೇ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ವಿವರಿಸಿರಿ ಅಂತ ಕೇಳಿದ್ದಾರೆ. 4ನೇ ಆಂಗ್ಲೋ ಮೈಸೂರು ಅಂದರೆ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಬರೀಬೇಕು. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಪ್ರಯತ್ನವನ್ನು ಮಾಡಿದ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಕಾರ ಪಡೆಯಲು ಪ್ರಯತ್ನಿಸಿ ರಾಯಭಾರಿಯನ್ನು ಕಳುಹಿಸಿದ. ಬ್ರಿಟಿಷರ ಅಮಾನವೀಯ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಒಪ್ಪಂದವನ್ನು ಟಿಪ್ಪು ನಿರಾಕರಿಸಿದ. ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿದ. 1799ರಲ್ಲಿ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆಯಿತು. ಯುದ್ಧದಲ್ಲಿ ಟಿಪ್ಪುವಿನ ಮರಣವಾಗಿ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು. ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದ ಪ್ರದೇಶಗಳನ್ನು ಮರಾಠ ಮತ್ತು ನಿಜಾಮರೊಂದಿಗೆ ಹಂಚಿಕೊಳ್ತಾರೆ. ಒಂದು ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾವಣೆ ಮಾಡ್ತಾರೆ. ಈ ಪ್ರದೇಶವೇ ಮುಂದೆ ಏನಾಗ್ತದಪ್ಪ ಅಂದ್ರೆ ಮೈಸೂರು ಸಂಸ್ಥಾನ ಆಗಿ ಪ್ರಸಿದ್ಧಿ ಆಗ್ತದೆ. ಮುಂದಿನ ಪ್ರಶ್ನೆ, ಇದರ ಬದಲಾಗಿ ವಿವೇಕಾನಂದರು ಯುವಶಕ್ತಿಯ ಪ್ರೇರಕರು ಹೇಗೆ ಅಂತ ಕೇಳಿದ್ದಾರೆ, ಸಮರ್ಥನೆ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಾಯಿಂಟ್ಸ್ ಇತ್ತು. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟರು. ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವವನ್ನು ಕೊಟ್ಟರು. ಮೋಕ್ಷ ಸಾಧನೆಗಿಂತ ಸಮಾಜ ಸೇವೆ ಮುಖ್ಯ ಅಂತ ಹೇಳಿದರು. ಹಿಂದೂ ಧರ್ಮದ ವಿಶ್ವ ಭಾತೃತ್ವವನ್ನು ಸಾರಿದ್ರು. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು. ಈ ಮೂಲಕ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡಿದರು. ಇವರ ಚಿಂತನೆಗಳಿಂದ ಗಾಂಧೀಜಿಯವರು ಸೇರಿದಂತೆ ಅನೇಕ ರಾಷ್ಟ್ರ ನಾಯಕರು ಪ್ರೇರಣೆಗೊಂಡರು ಅಂತಕ್ಕಂಥ ಪಾಯಿಂಟ್ಸ್ಗಳು ಬರೀಬೇಕು. ಮುಂದಿನ ಪ್ರಶ್ನೆ 35, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ವಿವರಿಸಿರಿ. ಉತ್ತರ, ಇವರು ಮುಖ್ಯವಾಗಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಕೋಲಾರದಲ್ಲಿ ಚಿನ್ನದ ಗಣಿ, ಬೆಂಗಳೂರಿಗೆ ವಿದ್ಯುತ್ ಸರಬರಾಜನ್ನು ಮಾಡ್ತಾರೆ. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕ ರದ್ದು ಮಾಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವನ್ನು ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1905ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ತಾರೆ. ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡ್ತಾರೆ. ನ್ಯಾಯ ವಿಧಾಯಕ ಸಭೆಯನ್ನು ರಚನೆಯನ್ನು ಮಾಡ್ತಾರೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ ಮತ್ತು ಕಾಗದ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮಂಡ್ಯದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಬೆಳಗೊಳದಲ್ಲಿ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಸ್ಥಾಪನೆ ಮಾಡಿ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಇವರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಅಂತ ಏನು ಮಾಡಿದ್ರು, ಕರೆದ್ರು ಅಂತಕ್ಕಂಥ ಪಾಯಿಂಟ್ಸು ಬರೀಬೇಕು. 36ನೇ ಪ್ರಶ್ನೆ, ಸಾಕ್ಷರತೆ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಪ್ರಶ್ನೆಗೆ ಉತ್ತರ, 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿ ಮಾಡ್ತಾರೆ. ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಗೆ ಆದ್ಯತೆಯನ್ನು ಕೊಡ್ತಾರೆ. ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿ ಮಾಡ್ತಾರೆ. ಸಂವಿಧಾನದ 21ನೇ ಎ ವಿಧಿಯಂತೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಪರಿಗಣಿಸ್ತಾರೆ. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆಯನ್ನು ಮಾಡ್ತಾರೆ. 6 ರಿಂದ 14 ವರ್ಷ ವಯೋಮಾನದವರಿಗೆ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಜಾರಿಯನ್ನು ಮಾಡ್ತಾರೆ. 37ನೇ ಪ್ರಶ್ನೆ, ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವುವು ಅಂತ ಕೇಳಿದರೆ 4 ಅಂಕಕ್ಕೆ ಪಾಯಿಂಟ್ಸ್ ಆಗಿ ಬರೀಬೇಕು. ಇದು ಮುಖ್ಯವಾಗಿ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತದ. ಭಾರತಕ್ಕೆ ರಕ್ಷಣೆ ಒದಗಿಸ್ತದ. ಉತ್ತರ ಏಷ್ಯಾದಿಂದ ಬೀಸೋ ಶೀತ ಗಾಳಿಯನ್ನು ತಡಿತದ. ನದಿಗಳ ಉಗಮ ಪ್ರದೇಶವಾಗಿದೆ. ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ. ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ. ವೈವಿಧ್ಯಮಯ ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗಳು ಈ ಪ್ರಶ್ನೆಯಲ್ಲಿ ಇರಬೇಕು. ಹಿಮಾಲಯದಿಂದಾಗುವ ಪ್ರಯೋಜನಗಳು. ಮುಂದೆ ಭಾರತದ ನಕ್ಷೆಯನ್ನು ಬರೀಬೇಕು. ಅದರಲ್ಲಿ ಭಾರತದ ಅತ್ಯಂತ ಉತ್ತರದ ತುದಿ, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ, ಬನ್ನೇರುಘಟ್ಟ, ಹಿರಾಕುಡ್ ಯೋಜನೆಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಈ ಥರ ಭಾರತದ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಯಾವಿದಾವಲ್ಲ ಅವುಗಳನ್ನು ABCD ಅಂತ ಈ ಥರ ಹಾಕಿ ಗುರುತಿಸಬೇಕು. ನಕ್ಷೆಗೆ 1 ಅಂಕ ಕೊಡ್ತಾರೆ, ಸ್ಥಳ ಗುರುತಿಸಲಿಕ್ಕೆ 4 ಅಂಕ ಕೊಡ್ತಾರೆ, ಒಟ್ಟಾರೆ 5 ಅಂಕಗಳನ್ನು ನೀವುಗಳಿಗೆ ಕೊಡ್ತಾರೆ.
ಇಷ್ಟಿತ್ತು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ SSLC ಸಮಾಜ ವಿಜ್ಞಾನ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.